ಹರೇ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಹೆಣ್ಮಕ್ಳು ಹೊಕ್ಕಳಿಗೆ ನಿತ್ಯ ಎಣ್ಣೆ ಹಾಕೋದ್ರಿಂದ ಏನೆಲ್ಲ ಅದ್ಭುತವಾದ ಚಮತ್ಕಾರಿ ಪ್ರಯೋಜನಗಳಿವೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹೌದು, ಹೊಕ್ಕಳು ನಮ್ಮ ಸೌಂದರ್ಯವನ್ನೇ ದುಪ್ಪಟ್ಟು ಮಾಡುತ್ತೆ. ಬನ್ನಿ ಇವಾಗ ಪ್ರಯೋಜನಗಳೇನು ಅನ್ನೋದನ್ನ ತಿಳ್ಕೊಳ್ಳೋಣ. ಒಂದನೇದಾಗಿ ಒಣ ಚರ್ಮದ ಸಮಸ್ಯೆ ಕಡಿಮೆ ಆಗುತ್ತೆ. ಯಾರಿಗೆಲ್ಲ ಡ್ರೈ ಸ್ಕಿನ್ ಪ್ರಾಬ್ಲಮ್ ಇರುತ್ತಲ್ವಾ ಅವ್ರಿಗೆ ಕಡಿಮೆ ಆಗುತ್ತೆ ಅದು. ಹಾಗೆ ಚರ್ಮದ ಆರೋಗ್ಯ ಸುಧಾರಣೆ ಆಗತ್ತೆ. ಹಾಗೆ ಮಲಬದ್ಧತೆಯ ಸಮಸ್ಯೆ ಇದ್ರೂ ಕೂಡ ನಿರ್ಮೂಲನೆಯಾಗತ್ತೆ. ಅದರ ಜೊತೆಗೆ ಜೀರ್ಣಶಕ್ತಿ ಹೆಚ್ಚಿಸುತ್ತದೆ. ಜೊತೆಗೆ ಮೂಳೆಗಳಲ್ಲಿ ಬಲ ಹೆಚ್ಚಿಸುತ್ತೆ. ಜೊತೆಗೆ ನರಗಳ ಒತ್ತಡ ಕಡಿಮೆ ಮಾಡುತ್ತೆ. ಮತ್ತೆ ಯಾರಿಗೆಲ್ಲ ನಿದ್ರೆಯ ಸಮಸ್ಯೆ ಇರುತ್ತೋ ಅವರಿಗೆ ಆ ಸಮಸ್ಯೆ ಕೂಡ ನಿವಾರಣೆಯಾಗಿ ಹಾಯಾಗಿ ನಿದ್ರೆ ಬರುತ್ತೆ. ಜೊತೆಗೆ ತಲೆಯಲ್ಲಿ ಹೊಟ್ಟು ಇದ್ರೆ ಅದನ್ನ ಕಡಿಮೆ ಮಾಡುತ್ತೆ. ಮುಖದಲ್ಲಿ ಕಾಂತಿ ಹೆಚ್ಚುತ್ತೆ. ಹಾಗೆ ಮುಖದಲ್ಲಿ ಮೊಡವೆಗಳ ಪ್ರಮಾಣ ಕೂಡ ಕಡಿಮೆ ಆಗತ್ತೆ. ಅದರಲ್ಲೂ ತೆಂಗಿನ ಎಣ್ಣೆಯನ್ನು ಹಚ್ಚುವುದರಿಂದ ಯಾರಿಗೆಲ್ಲ ಮುಖದಲ್ಲಿ ಪಿಂಪಲ್ಸ್ಗಳು ಬಂದು ಅದರ ಕಲೆಗಳು ಹಾಗೆ ನಿಂತಿರುತ್ತೋ ಆ ಕಲೆಗಳು ಸಂಪೂರ್ಣವಾಗಿ ನಿವಾರಣೆಯಾಗತ್ತೆ. ಇದನ್ನು ಪ್ರತಿನಿತ್ಯ ಹಚ್ಚೋದ್ರಿಂದ ಈ ಒಂದು ಪ್ರಯೋಜನವನ್ನು ನಾವು ಪಡ್ಕೋಬಹುದಾಗಿದೆ. ಇನ್ನು ಯಾವ ಎಣ್ಣೆ ಯಾವುದಕ್ಕೆ ಸೂಕ್ತ ಅಂತ ನೋಡುವುದಾದ್ರೆ ಸಾಸಿವೆ ಎಣ್ಣೆಯನ್ನು ಹಚ್ಚೋದ್ರಿಂದ ಮೂಳೆಗಳಿಗೆ ಬಲವನ್ನ ಹೆಚ್ಚಿಸುತ್ತೆ. ಇನ್ನು ಕೊಬ್ಬರಿ ಎಣ್ಣೆ ದೇಹವನ್ನು ತಂಪಾಗಿಡುತ್ತದೆ. ಚರ್ಮ ಹಾಗೂ ಕೂದಲಿನ ಆರೋಗ್ಯವನ್ನ ಹೆಚ್ಚು ಮಾಡುತ್ತದೆ. ಹಾಗೆ ಪಿಂಪಲ್ಗಳಿಂದ ಬರುವಂತಹ ಕಲೆಗಳನ್ನು ಕೂಡ ನಿವಾರಣೆ ಮಾಡುತ್ತೆ. ಅದರ ಜೊತೆಗೆ ತುಪ್ಪವನ್ನ ಹಚ್ಚೋದ್ರಿಂದ ಬಂಜೆತನದಲ್ಲಿ ಒಳ್ಳೆಯದು. ಮತ್ತು ಹಾರ್ಮೋನ್ಗಳು ನಿಯಂತ್ರಣಕ್ಕೆ ಇದು ತುಂಬಾ ಒಳ್ಳೆಯದು. ಹಾಗೆ ನಿಮ್ಮ ಸ್ಕಿನ್ ಗ್ಲೋ ಆಗಲಿಕ್ಕೆ ಕೂಡ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಇನ್ನು ಬಾದಾಮಿ ಎಣ್ಣೆ ಹಚ್ಚೋದ್ರಿಂದ ಡಾರ್ಕ್ ಸರ್ಕಲ್ಸ್ ಕಡಿಮೆ ಆಗುತ್ತೆ. ಜೊತೆಗೆ ಮೂಳೆಗಳಿಗೆ ಬಲ ಬರುತ್ತೆ. ಹಾಗೆ ಬೇವಿನ ಎಣ್ಣೆನ ಬಳಸೋದ್ರಿಂದ ಮೊಡವೆ ಇದ್ದರೆ ಕಂಪ್ಲೀಟಾಗಿ ಕ್ಲಿಯರ್ ಆಗುತ್ತೆ. ಆಮೇಲೆ ಡಿಟಾಕ್ಸ್ ಕೂಡ ಇದು ಹೆಲ್ಪ್ ಮಾಡುತ್ತೆ. ಜೊತೆಗೆ ಬ್ಯಾಕ್ಟೀರಿಯಾಸ್ ರಿಡ್ಯೂಸ್ ಆಗಲಿಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಮತ್ತೆ ಕ್ಯಾಸ್ಟರ್ ಆಯಿಲ್ ಅಂದರೆ ಹರಳೆ ಎಣ್ಣೆ ಅಂತ ನಾವೇನು ಹೇಳ್ತೀವಿ, ಇದನ್ನು ಹಚ್ಚೋದ್ರಿಂದ ಮಲಬದ್ಧತೆ ಕಡಿಮೆಯಾಗುತ್ತೆ. ಮತ್ತೆ ಮಲ ವಿಸರ್ಜನೆಗೆ ಇದು ಸಹಾಯ ಮಾಡುತ್ತೆ. ಇದು ಹೆಚ್ಚಾಗಿ ಎಲ್ಲರಿಗೂ ಗೊತ್ತೇ ಇರುತ್ತೆ. ಚಿಕ್ಕ ಮಕ್ಕಳು ಮೋಷನ್ ಮಾಡಲ್ಲ 2-3 ದಿನ ಆಯಿತು ಅಂದರೆ ಮಕ್ಕಳಿಗೆ ಸ್ವಲ್ಪ ಎಣ್ಣೆ ಹಾಕು, ಹರಳೆಣ್ಣೆಯನ್ನು ಹಾಕು ಅಂತ ಹೇಳೋದನ್ನ ಆಲ್ಮೋಸ್ಟ್ ಎಲ್ಲರೂ ಕೇಳಿರ್ತೀವಿ. ಇದೇ ಕಾರಣಕ್ಕೇನೆ, ಅದರಲ್ಲಿ ಈ ಎಲ್ಲ ಶಕ್ತಿಗಳು ಇವೆ ಅನ್ನೋ ಕಾರಣಕ್ಕೇನೆ. ನೋಡಿದ್ರಲ್ಲ ಎಷ್ಟೆಲ್ಲ ಪ್ರಯೋಜನಗಳಿವೆ ಅಂತ. ಆದರೆ ಒಂದು ನೆನಪಿಡಿ, ಹೊಕ್ಕಳನ್ನು ಸ್ನಾನ ಮಾಡುವಾಗ ಶುಚಿಗೊಳಿಸಿ, ನಿತ್ಯ ಸೋಪನ್ನು ಬಳಸಿ ಶುಚಿಗೊಳಿಸೋದ್ರಿಂದ ನಿಮ್ಮ ಮುಖದ ಸೌಂದರ್ಯ ದುಪ್ಪಟ್ಟಾಗುತ್ತೆ. ಇದೊಂದು ಸೀಕ್ರೆಟನ್ನು ಮಾತ್ರ ಯಾವತ್ತೂ ಮರಿಬೇಡಿ. ಹರೇ ಕೃಷ್ಣ. ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಸಿಗೋಣ.